ಕರ್ತನಲ್ಲಿ ಪ್ರೀತಿಯ ದೇವಜನರೇ, ನಿಮ್ಮೆಲ್ಲರಿಗೂ ಕ್ರಿಸ್ತನ ಸುಮಧುರ ನಾಮದಲ್ಲಿ ನಾನು ಪ್ರೀತಿಯ ವಂದನೆಯನ್ನು ಮತ್ತು ಸ್ವಾಗತವನ್ನು ಬಯಸುತ್ತೇನೆ. ಪ್ರಥಮತವಾಗಿ ಕ್ರಿಸ್ತ ವಂದನ ಕನ್ನಡ ದೇವಾಲಯ ಶಾರ್ಜಾ ಈ ಸಭೆಯಲ್ಲಿ ಸಭಾಪಾಲಕನಾಗಿ ಸೇವೆ ಮಾಡುವಂಥ ಕೃಪೆಯನ್ನು ಆಶೀರ್ವಾದವನ್ನು ದೇವರು ನನಗೆ ಒದಗಿಸಿಕೊಟ್ಟದಕ್ಕಾಗಿ ನಾನು ತಂದೆ ದೇವರಿಗೆ ಮಹಿಮೆಯನ್ನು ಘನವನ್ನು ಸಲ್ಲಿಸುತ್ತೇನೆ. ಪ್ರೀತಿಯ ದೇವಜನರೇ, ದೇವರ ವಾಕ್ಯದ ಧ್ಯಾನದ ಸಂದರ್ಭಕ್ಕೆ ನಾವು ಬಂದಿದ್ದೇವೆ. ಇಂದಿನಿಂದ ಪ್ರತಿ ಶುಕ್ರವಾರ ಸಂಜೆ 7 ಗಂಟೆಗೆ ದೇವರ ವಾಕ್ಯದ ಧ್ಯಾನ ಬೈಬಲ್ ಸ್ಟಡೀಸ್ ಇರ್ತದೆ. ನೀವೆಲ್ಲರೂ ಕೂಡ ಆಸಕ್ತಿಯಿಂದ ಭಾಗವಹಿಸಿರಿ ಮತ್ತು ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ ಎಂಬುದಾಗಿ ನಾನು ನಿಮ್ಮಲ್ಲಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ನಮ್ಮ ಈ ಒಂದು ಬೈಬಲ್ ಸ್ಟಡಿಯನ್ನು ಪ್ರಾರಂಭಿಸುವ ಹಾಗೆ ಶಿರಗಳನ್ನು ಭಾಗಿಸಿ ಪ್ರಾರ್ಥನೆಯನ್ನು ಮಾಡೋಣ. ಕೃಪಾಳು ದೇವರೇ, ನಿನ್ನ ಮಕ್ಕಳಾಗಿ ನಾವು ಶಿರಗಳನ್ನು ಭಾಗಿದ್ದೇವೆ. ಸ್ವಾಮಿ, ಈವರೆಗೆ ಕೈ ಹಿಡಿದು ನಡೆಸಿಕೊಂಡು ಬಂದಿದ್ದಿ ದೇವ. ಈ ಕ್ರಿಸ್ತ ವಂದನ ಕನ್ನಡ ಸಭೆಯಲ್ಲಿ ಸೇವೆ ಮಾಡುವಂಥ ಕೃಪೆಯ ಆಶೀರ್ವಾದವನ್ನು ನೀನು ನಮಗೆ ದಯಪಾಲಿಸೋದಕ್ಕಾಗಿ ನಾವು ಸ್ತೋತ್ರ ಮಾಡುತ್ತೇವೆ. ದೇವರಮ್ಮ, ಸುವಾರ್ಥ ಪ್ರಯಾಣದಲ್ಲಿ ನೀನು ನಮ್ಮ ಜೊತೆಗಿದ್ದು ನಮ್ಮನ್ನು ನಡೆಸು ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ನಮ್ಮ ಜೀವನದಲ್ಲಿ ಬರುವಂಥ ಬಲಹೀನತೆಯನ್ನು, ಅಶಕ್ತತೆಯನ್ನು ಒಪ್ಪಿಕೊಂಡು ನಿನ್ನ ಬಳಿಯಲ್ಲಿ ನಾವು ಕೂತಿದ್ದೇವೆ. ಇಂದಿನ ಆರಾಧನೆ ಮತ್ತು ವಾಕ್ಯ ಸಂದೇಶದ ಅಧ್ಯಯನ ನಮಗೆ ಹೊಸ ಆಲೋಚನೆಯನ್ನು ತರಲಿ. ದೇವರಿನ ವಾಕ್ಯದಿಂದ ನಾವು ಹೊಸ ಹೊಸ ದರ್ಶನಗಳ ಕಂಡುಕೊಳ್ಳುವಂತೆ ಕೃಪೆ ಮಾಡು ಸ್ವಾಮಿ. ಈ ಆನ್ಲೈನ್ ಮೂಲಕವಾಗಿ ವೀಕ್ಷಿಸುತ್ತಿರುವಂಥ ಎಲ್ಲ ವೀಕ್ಷಕರಿಗಾಗಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ಅವರು ಯಾವ ಪರಿಸ್ಥಿತಿಯಲ್ಲಿದ್ದಾರೋ, ಯಾವ ನಿರಾಶೆಯಲ್ಲಿದ್ದಾರೋ, ನೋವಿನಲ್ಲಿದ್ದಾರೋ, ಭಯದಲ್ಲಿದ್ದಾರೋ, ಎಲ್ಲರಿಗೆ ನಿನ್ನ ಕೃಪೆ ಆವರಿಸಲಿ ದೇವ. ನಿರೀಕ್ಷೆಯಿಂದ ತುಂಬಿಸಿ ನಡೆಸು. ಈ ವಾಕ್ಯದ ಧ್ಯಾನದ ಪಾಠಗಳು ಹೊಸ ಶಕ್ತಿಯನ್ನು ತರಲಿ ಸ್ವಾಮಿ. ಈ ಒಂದು ಪ್ರಾರ್ಥನೆಯ ದೇವರೇ ಭಾಗದಲ್ಲಿ ನೀನು ಘನಮಾನವನ್ನು ಹೊಂದು ಸ್ವಾಮಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ನಮ್ಮ ರಕ್ಷಕನು ಒಡೆಯನೂ ಆಗಿರುವ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುತ್ತೇವೆ ನಮ್ಮ ದೇವರೇ, ಆಮೆನ್. ನಾವು ದೇವರನ್ನು ಸ್ತುತಿಸುವ ಹಾಗೆ, ಭೂನಿವಾಸಿಗಳೇ ಯೆಹೋವನನ್ನು ಸ್ತುತಿಸಿರಿ, ಸಂತೋಷದಿಂದ ಒಂದುಗೂಡಿರಿ, ಸಂಗೀತದಿಂದ ಸ್ತುತಿ ಮಾಡಿರಿ ಎಂಬಂಥ ಗೀತೆಯನ್ನು ಹಾಡುವುದರ ಮೂಲಕ ನಾವು ದೇವರನ್ನು ಸ್ತೋತ್ರ ಮಾಡೋಣ. ಸಂತೋಷದಿಂದ ಒಂದುಗೂಡಿ
ಭಕ್ತಿಯಿಂದ ಸ್ತುತಿ ಹಾಡಿ. ಆತ ಒಳ್ಳೆಯವನು, ದಯ ಎಂದು ಇರುವರು. ಆತ ಬಲ್ಲವನು, ದಯ ಎಂದು ಇರುವರು. ಆತ ಒಳ್ಳೆಯವನು, ದಯ ಎಂದು ಇರುವರು. ಆತ ಬಲ್ಲವನು, ದಯ ಎಂದು ಇರುವರು. ನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ. ನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಸಂಧ್ಯಾ ಹೊತ್ತಿನಲ್ಲಿ ನಾವು ದೇವರನ್ನ ಸ್ಮರಿಸಿಕೊಳ್ಳೋಣ. ದೇವರು ನಮ್ಮನ್ನು ಈವರೆಗೆ ಕಾಪಾಡಿದ್ದಾನೆ. ದೇವರು ಈವರೆಗೆ ನಮ್ಮನ್ನು ನಡೆಸಿದ್ದಾನೆ. ದೇವರು ದೊಡ್ಡವನು, ದೇವರು ಸರ್ವಶಕ್ತನು, ದೇವರ ಕೃಪೆ ಅಗಾಧವಾದಂಥದ್ದು. ಅದನ್ನು ಸ್ಮರಿಸಿಕೊಂಡು ದೇವರಿಗೆ ನಾವು ಕೃತಜ್ಞತೆಯನ್ನು ನಾವು ಸಲ್ಲಿಸೋಣ. ಪ್ರಾರ್ಥನೆ ನಮ್ಮ ಜೀವನದಲ್ಲಿ ಅದು ಆಳವಾದಂಥ ಬೇರೂರವಾಗಿರಬೇಕು. ಯಾವಾಗ ನಮ್ಮ ಜೀವನದಲ್ಲಿ ಪ್ರಾರ್ಥನೆ ಇರ್ತದೋ ಆಗ ನಾವು ದೇವರ ಬಲವನ್ನು ಹೊಂದುತ್ತೇವೆ. ನಮ್ಮ ಪ್ರಾರ್ಥನೆಯಲ್ಲಿ ನಾವು ದೇವರನ್ನ ಕಂಡುಕೊಳ್ಳಲು ಸಾಧ್ಯ, ದೇವರ ಪ್ರಸನ್ನತೆಯನ್ನು ನಾವು ಅನುಭವಿಸಲು ಸಾಧ್ಯ. ಹಾಗಾಗಿ ಪ್ರಾರ್ಥನೆ ಭಕ್ತಿಗೆ ಗುರಿತು ಎಂಬಂಥ ಸಂಕೀರ್ತನೆಯನ್ನು ಹಾಡುವುದರ ಮೂಲಕ ದೇವರನ್ನು ನಾವು ಇನ್ನಷ್ಟು ನಾವು ಸ್ತೋತ್ರ ಮಾಡೋಣ. ನೀನು ಪ್ರಾರ್ಥನೆ
ಹೇಗಿದ್ದರು, ಯಾವುದೇ ಸ್ಥಿತಿಯಲ್ಲಿದ್ದರು, ದೇವರು ನಿಮ್ಮ ಹೃದಯವನ್ನು ಬಲ್ಲಾತನು. ದೇವರು ನಿಮ್ಮ ಪ್ರಾರ್ಥನೆಯನ್ನು ಲಾಲಿಸುವಾತನು. ದೇವರು ನಿಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡುವಾತನು. ಹಾಗಾಗಿ ಕೀರ್ತನೆಯಲ್ಲಿ ಹಾಡಿದಂತೆ ಪ್ರಾರ್ಥನೆ ಭಕ್ತನ ಬಲವಾದ ದೊಡ್ಡ ಬಲವು. ನಿಮ್ಮ ಜೀವನದಲ್ಲಿ ಪ್ರಾರ್ಥನೆ ನಿಮ್ಮನ್ನು ಮುನ್ನಡೆಸಲಿ. ಪ್ರಾರ್ಥನೆ ನಿಮಗೆ ಸದುತ್ತರವನ್ನು ನೀಡಲಿ. ಮತ್ತೊಂದು ನಾವು ವಿಶೇಷ ಸಂಗೀತವನ್ನು ಹಾಡುவோಣ. ಎಲ್ ಶಡಾಯ್ ನನ್ನ ಜೊತೆ ನೀನೇ ನನ್ನ ಬಾಳಿನ ಕೋಟೆಯು. ಎಲ್ ಶಡಾಯ್ ನನ್ನ ಜೊತೆ ನೀನೇ ಬಾಳಿನ ಕೋಟೆ ಎಂಬಂತ ಗೀತೆನ ಹಾಡುವುದರ ಮೂಲಕ ನಾವು ದೇವರನ್ನ ಸ್ತೋತ್ರ ಮಾಡೋಣ. ನನ್ನ ಜೊತೆ ನೀನೇ ನನ್ನ ಬಾಳಿನ ಕೋಟೆಯು. ಎಲ್ ಶಡಾಯ್ ನನ್ನ ಜೊತೆ ನೀನೇ ನನ್ನ ಬಾಳಿನ ಕೋಟೆಯು. ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ. ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ. ನನ್ನ ಬಾಳಿನ ಬಲ ನೀನೇ. ನನ್ನ ಬಾಳಿನ ಬಲ ನೀನೇ. ಎಲ್ಲಿ ಕೃಪೆಯ ಸುರಿಸುವ ಕೃಪೆಗೆ ಸ್ತೋತ್ರವು. ಮುಂಜಾನೆಯಲ್ಲಿ ಕೃಪೆಯ ಸುರಿಸುವ ಕೃಪೆಗೆ ಸ್ತೋತ್ರವು. ನಿನ್ನ ನಾಮ ನನಗೆ ಪ್ರಿಯ. ನಿನ್ನ ಹಸ್ತವೇ ಆಶ್ರಯ. ನಿನ್ನ ನಾಮ ನನಗೆ ಪ್ರಿಯ. ನಿನ್ನ ಹಸ್ತವೇ ಆಶ್ರಯ. ಎಲ್ ಶಡಾಯ್ ನನ್ನ ಜೊತೆ ನೀನೇ ನನ್ನ ಬಾಳಿನ ಕೋಟೆಯು. ಇಲ್ಲಿಯವರೆಗೂ ಕಾದು ನಡೆಸಿದ ಎಬಿನೆಜರೇ ಸ್ತೋತ್ರ. ಇದುವರೆಗೂ ಕಾದು ನಡೆಸಿದ ಎಬಿನೆಜರೇ ಸ್ತೋತ್ರ. ಎಲ್ಲ ದಿನವೂ ಜೊತೆಯಲ್ಲಿರುವ ಇಮ್ಮಾನುವೇಲನೇ ಸ್ತೋತ್ರವು. ಎಲ್ಲ ದಿನವೂ ಜೊತೆಯಲ್ಲಿರುವ ಇಮ್ಮಾನುವೇಲನೇ ಸ್ತೋತ್ರವು. ಎಲ್ ಶಡಾಯ್ ನನ್ನ ಜೊತೆ ನೀನೇ ಬಾಳಿನ ಕೋಟೆಯು. ಎಲ್ ಶಡಾಯ್ ನನ್ನ ಜೊತೆ ನೀನೇ ಬಾಳಿನ ಕೋಟೆಯು. ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ. ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ.
ಪ್ರೀತಿಯುಳ್ಳ ದೈವ ಜನರೇ, ದೇವರ ವಾಕ್ಯಕ್ಕೆ ನಮ್ಮನ್ನು ಸಿದ್ಧ ಮಾಡಿಕೊಳ್ಳುವ ನಮ್ಮನ್ನು ಕ್ಷಣ ಹೊತ್ತು ನಾವು ದೇವರ ಬಳಿಯಲ್ಲಿ ನಮ್ಮನ್ನು ತಗ್ಗಿಸಿಕೊಳ್ಳೋಣ. ಇಂದಿನ ವಾಕ್ಯದಲ್ಲಿ ದೇವರು ನಮ್ಮ ಜೊತೆ ಮಾತನಾಡುವಾತನಾಗಿದ್ದಾನೆ. ದೇವರೇ, ವಾಕ್ಯ ಅಧ್ಯಯನದಲ್ಲಿ ನಮಗೆ ಜ್ಞಾನವನ್ನು ಕೊಡು, ನಮಗೆ ಹೊಸ ಆಲೋಚನೆಯನ್ನು ಕೊಡು ಎಂಬುದಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡುವ. ವಾಕ್ಯವೆಂಬಾತನೇ, ಈ ಶುಕ್ರವಾರದ ಸಂಧ್ಯಾ ಹೊತ್ತಿನಲ್ಲಿಯೂ ಸ್ವಾಮಿ ನಿನ್ನ ವಾಕ್ಯ ಧ್ಯಾನಕ್ಕಾಗಿ ನಾವು ಬಂದಿದ್ದೇವೆ. ಸ್ವಾಮಿ ದೇವರೇ, ನಿನ್ನ ವಾಕ್ಯದಲ್ಲಿ ನಾವು ನಮ್ಮ ಆಲೋಚನೆಯಿಂದ ನಾವು ಧ್ಯಾನಿಸದೆ ಪರಿಶುದ್ಧಾತ್ಮನ ಜ್ಞಾನವನ್ನು ನಮಗೆ ತುಂಬಿಸು. ದೇವರೇ, ವಾಕ್ಯ ಸಂದೇಶವನ್ನು ಸಾರುವಂಥ ಈ ಅಲ್ಪ ಸೇವಕನನ್ನು ನೀನು ಅಭಿಷೇಕಿಸು. ನಿನ್ನ ಆತ್ಮನಿಂದ ನಮ್ಮನ್ನು ನಡೆಸು. ವಾಕ್ಯವು ನಿನ್ನದು, ಸಂದೇಶವು ನಿನ್ನದು, ಆಲೋಚನೆಗಳು ನಿನ್ನದಾಗಿರಲಿ. ಸ್ವಾಮಿ, ಈ ಸಂದೇಶ ನಮಗೆ ಹೊಸ ಬಲವನ್ನು ಕೊಡಲಿ. ಈ ಸಂದೇಶ ಹೊಸ ಆಶೀರ್ವಾದವನ್ನು ತರಲಿ. ಈ ಸಂದೇಶ ನಮಗೆ ಹೊಸ ಪ್ರಸನ್ನತೆಯನ್ನು ತರಲಿ. ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ದೇವರೇ, ಆಮೆನ್. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನಿಮ್ಮೆಲ್ಲರಿಗೂ ಕ್ರಿಸ್ತನ ಸುಮಧುರ ನಾಮದಲ್ಲಿ ನಾನು ಪ್ರೀತಿಯ ವಂದನೆಯನ್ನು ಮತ್ತೊಮ್ಮೆ ನಿಮಗೆ ತಿಳಿಸುತ್ತೇನೆ. ಇಂದಿನಿಂದ ಕ್ರಿಸ್ತ ವಂದನ ಕನ್ನಡ ದೇವಾಲಯದಲ್ಲಿ ಶುಕ್ರವಾರದ ಆರಾಧನೆ ಪ್ರಾರಂಭವಾಗುತ್ತದೆ. ಪ್ರತಿ ಶುಕ್ರವಾರ ಸಂಜೆ 7 ಗಂಟೆಗೆ ನಮ್ಮ ಆರಾಧನೆಯಲ್ಲಿ ನೀವು ಭಾಗವಹಿಸಿರಿ. ದೇವರ ವಾಕ್ಯದ ಸಂದೇಶಗಳು, ಧ್ಯಾನದ ಭಾಗಗಳು ನಡೆಯಲ್ಪಡುತ್ತದೆ. ಈ ವಾಕ್ಯ ಭಾಗ ನಿಮ್ಮೆಲ್ಲರಿಗೆ ಹೊಸ ಆಶೀರ್ವಾದವನ್ನು ತರಲಿ ಎಂಬುದಾಗಿ ನಾನು ನಿಮ್ಮೆಲ್ಲರಿಗಾಗಿ ಪ್ರಾರ್ಥಿಸ್ತೇನೆ. ನಾನು ಇಂದು ಧ್ಯಾನ ಮಾಡುವಂಥ ವಿಚಾರ ಮುಖ್ಯವಾಗಿ ಇಂದು ಮಾತ್ರ ಅಲ್ಲ, ಬೈಬಲ್ನಲ್ಲಿ ಒಂದೊಂದು ವಿಷಯಗಳು, ಒಂದೊಂದು ವಿಚಾರಗಳು ಇದೆ. ಒಂದು ಸಂಚಿಕೆಯಾಗಿ ನಾನು ಧ್ಯಾನಿಸಲು ಇಷ್ಟಪಡ್ತೇನೆ. ಇಂದು ನಾನು ಧ್ಯಾನ ಮಾಡುವಂಥ ವಿಷಯ ಯೇಸು ಸ್ವಾಮಿಯ ಪರ್ವತ ಪ್ರಸಂಗದ ಕುರಿತು ಧ್ಯಾನಿಸುವ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ, 6ನೇ ಅಧ್ಯಾಯ ಮತ್ತು 7ನೆಯ ಅಧ್ಯಾಯದಲ್ಲಿ ಯೇಸು ಸ್ವಾಮಿಯ ಪರ್ವತ ಪ್ರಸಂಗವನ್ನು ಗ್ರಂಥಕರ್ತನಾದಂಥ ಶ್ರೀ ಮತ್ತಾಯನು ಬಹಳ ಸುಂದರವಾಗಿ ಉಲ್ಲೇಖಿಸುತ್ತಾ ಇದ್ದಾನೆ. ದ ಸರ್ಮನ್ ಆನ್ ದ ಮೌಂಟ್ ಎಂಬುದಾಗಿ ನಾವು ಕರೆಯುತ್ತೇವೆ. ಯೇಸು ಸ್ವಾಮಿ ಬೋಧಿಸಿದಂಥ ಈ ಪರ್ವತ ಪ್ರಸಂಗವು ಕ್ರೈಸ್ತ ನೈತಿಕತೆಯ ಅಥವಾ ಕ್ರಿಶ್ಚಿಯನ್ ಎಥಿಕ್ಸ್ ಎಂಬುದಾಗಿ ನಾವು ಅದನ್ನು ಕರೆಯುತ್ತೇವೆ. ವಿವಿಧ ಧಾರ್ಮಿಕ ನಾಯಕರು, ಉದಾಹರಣೆಗೆ ಲಿಯೋ ಟೋಲ್ ಸ್ಟೇ ಮತ್ತೊಂದೇ ಮಹಾತ್ಮ ಗಾಂಧೀಜಿಯವರು ಕೂಡ ಈ ಭಾಗವನ್ನು ಬಹಳ ಇಷ್ಟಪಟ್ಟಿದ್ದಾರೆ. ಇಷ್ಟು ಮಾತ್ರವಲ್ಲದೆ ಅನೇಕ ಧಾರ್ಮಿಕ ನಾಯಕರು ಮತ್ತು ನೈತಿಕ ಚಿಂತಕರು ಕೂಡ ಬಹಳಷ್ಟು ಮಟ್ಟಿಗೆ ಮೆಚ್ಚಿಕೊಂಡಂಥ ಪರಿಚ್ಛೇದಗಳು, ಮೆಚ್ಚಿಕೊಂಡಂತಹ ಅಧ್ಯಾಯಗಳು ಈ ಮತ್ತಾಯನ ಸುವಾರ್ತೆ 5, 6, 7ನೇ ಅಧ್ಯಾಯಗಳು. This specific section to be studied in called the Beatitudes. There are 2 sets in this passage. One is theological set, second one is practical set. ಇದೊಂದು ವಿಶಾಲವಾದಂಥ ಪ್ರವಚನದ ಭಾಗವಾಗಿದೆ. ಮುಖ್ಯವಾಗಿ ಈ ಪರ್ವತ ಪ್ರಸಂಗದಲ್ಲಿ ದೇವರ ರಾಜ್ಯಕ್ಕೆ ಸಂಬಂಧಿಸಿದ ಬೋಧನೆಗಳನ್ನು ನಾವು ಧ್ಯಾನಿಸಬಹುದಾಗಿದೆ ಮತ್ತು ಆ ಆಶೀರ್ವಾದ ಅಥವಾ ಧನ್ಯತೆಯ ತತ್ವಗಳು ಈ ಭಾಗದಲ್ಲಿ ಹೆಚ್ಚು ಕಾಣಸಿಗುತ್ತದೆ. ಮುಖ್ಯವಾಗಿ ಈ ಒಂದು ಬೈಬಲ್ ಸ್ಟಡಿಯಲ್ಲಿ ನಾವು ಕಲಿಯುವಂಥ ವಿಚಾರಗಳು ಏನೆಂದರೆ,
ಇಡೀ ಮತ್ತಾಯನ ಹಿನ್ನೆಲೆ ನಾವು ನೋಡುವಾಗ ಒಂದು ಐತಿಹಾಸಿಕ ಸಂದರ್ಭ, ಹಿಸ್ಟಾರಿಕಲ್ ಕಾಂಟೆಕ್ಟ್ ಅಥವಾ ಸಾಹಿತ್ಯದ ಸಂದರ್ಭ, ಎರಡನೇದಾಗಿ ಲಿಟರರಿ ಕಾಂಟೆಕ್ಸ್ಟ್, ಮೂರನೇದಾಗಿ ದೈವಶಾಸ್ತ್ರೀಯ ವಿಷಯಗಳು, ಥಿಯೋಲಾಜಿಕಲ್ ಥೀಮ್ಸ್. ಈ ಮೂರು ಹಿನ್ನೆಲೆಯಲ್ಲಿ ನಾವು ಧ್ಯಾನವನ್ನು ಮಾಡುತ್ತಾ ಇದ್ದೇವೆ. ಈ ಧ್ಯಾನ ನಿಮ್ಮೆಲ್ಲರಿಗೆ ಹೊಸ ದರ್ಶನವನ್ನು ನೀಡಲಿ, ಹೊಸ ಆಲೋಚನೆಯನ್ನು ತರಲಿ, ಹೊಸ ದಿಕ್ಸೂಚಿಯನ್ನು ತರಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಇದ್ದೇನೆ. ಈ ಪರ್ವತ ಪ್ರಸಂಗ ಮೂಲ ಭಾಷೆಯಲ್ಲಿ, ಲ್ಯಾಟಿನ್ ಭಾಷೆಯಲ್ಲಿ ಬೀಟಿಟ್ಯೂಡ್ಸ್ ಎಂಬುದಾಗಿ, ಅಂದರೆ ಯಾವುದು ಸಂತೋಷವಾಗಿರಲು ಅಥವಾ ಆನಂದವಾಗಿರುವುದಕ್ಕೆ ಹೊಂದಿಕೊಳ್ಳುತ್ತದೋ ಅಥವಾ ಧನ್ಯತೆಯ ಆಶೀರ್ವಾದವನ್ನು ಇಲ್ಲಿ ನಾವು ನೋಡುತ್ತಾ ಇದ್ದೇವೆ. ಮತ್ತಾಯನ ಸುವಾರ್ತೆಗಿಂತಲೂ ಮಾರ್ಕನ ಸುವಾರ್ತೆ ಮೊದಲು ಬರೆಯಲ್ಪಟ್ಟಿದ್ದು ಎಂಬಂಥ ಚರ್ಚೆಗಳಿದ್ದರೂ ಕೂಡ ಆದಿಕ್ರೈಸ್ತ ಸಭೆ ಮತ್ತಾಯನ ಸುವಾರ್ತೆಯನ್ನೇ ಮೊದಲ ಪುಸ್ತಕವಾಗಿ ಸೇರಿಸಲು ಸರ್ವಾನುಮತದಿಂದ ಒಪ್ಪಿಕೊಂಡಿತು. ಸುವಾರ್ತಿಕನಾದಂಥ ಮತ್ತಾಯನು ಕೂಡ ಒಬ್ಬ ಯೇಸುವಿನ ಪ್ರತ್ಯಕ್ಷ ದರ್ಶಿ ಮತ್ತು ಅಪೋಸ್ತಲನಾಗಿದ್ದನು. ಮ್ಯಾಥ್ಯೂ ಈಸ್ ದ ಐ ವಿಟ್ನೆಸ್ ಆ್ಯಂಡ್ ಅಪೋಸ್ಟಲ್ ಆಫ್ ಜೀಸಸ್ ಎಂಬುದಾಗಿ ಬೈಬಲ್ ನಮಗೆ ತಿಳಿಸುತ್ತದೆ. ಈ ಸುವರ್ತಮಾನ ಕಾಲ ಅಥವಾ ಡೇಟ್ ಆಫ್ ಮ್ಯಾಥ್ಯೂ ಎಂಬುದಾಗಿ ನೋಡುವಾಗ ಈ ಕಾಲ ಚರ್ಚಾಸ್ಪದವಾಗಿದೆ. ಆದರೆ ವಿದ್ವಾಂಸರ ಪ್ರಕಾರ ಕ್ರಿಸ್ತ ಶಕ 80 ಮತ್ತು 80 ನಡುವಿನ ಶತಮಾನವನ್ನು ಒಳಗೊಂಡಿದೆ. ಈ ಮತ್ತಾಯನು ಬರೆದ ಸುವಾರ್ತೆಯ ಬರೆದಂಥ ಸ್ಥಳ ಅದು ಕೂಡ ಖಚಿತವಾಗಿಲ್ಲ. ಆದರೆ ಕೆಲವು ದೈವಶಾಸ್ತ್ರೀಯ ಪಂಡಿತರ ಪ್ರಕಾರ ಈ ಸುವಾರ್ತೆ ಅಂತ್ಯೋಕ್ಯದಲ್ಲಿ ಬರೆಯಲ್ಪಟ್ಟಿದ್ದು. ಮೆನಿ ಸ್ಕಾಲರ್ಸ್ ಟುಡೇ ಬಿಲೀವ್ ದಟ್ ಮ್ಯಾಥ್ಯೂ ಗಾಸ್ಪಲ್ ವಾಸ್ ರಿಟನ್ ಫ್ರಮ್ ಆಂಟಿಯೋಕ್. ಈ ಸುವಾರ್ತೆ ಸಂದರ್ಭ ಮತ್ತು ಉದ್ದೇಶವನ್ನು ನಾವು ನೋಡುವಾಗ ಪ್ರಾಥಮಿಕವಾಗಿ ಯಹೂದಿ ಪ್ರೇಕ್ಷಕರಿಗಾಗಿ ಬರೆಯಲಾದಂಥ ಸುವಾರ್ತೆ. ಮ್ಯಾಥ್ಯೂ ಗಾಸ್ಪಲ್ ವಾಸ್ ಪ್ರಿಮಿಲರ್ಲಿ ರಿಟನ್ ಫಾರ್ ದ ಜ್ಯೂಸ್ ಆಡಿಯನ್ಸ್. ಯಹೂದಿ ಹಿನ್ನೆಲೆಯಿಂದ ಬಂದವರನ್ನು ಗೆಲ್ಲಲು ಹಾಗೂ ಕ್ರಿಸ್ತ ನಂಬಿಕೆಯಿಂದ ಬಂದಂಥ ಯಹೂದಿಗಳನ್ನು ಬಲಪಡಿಸುವುದಕ್ಕಾಗಿ ಸುವಾರ್ತಿಕನಾದಂಥ ಮತ್ತಾಯ ಇಲ್ಲಿ ಪ್ರಯತ್ನಿಸುತ್ತಾ ಇದ್ದಾನೆ. ಕ್ರಿಸ್ತನು ಬಹು ನಿರೀಕ್ಷಿತ ಮೆಸ್ಸಿಯನಾಗಿದ್ದಾನೆ ಎಂಬುದಾಗಿ ಸಾಬೀತುಪಡಿಸಲು ಸುವಾರ್ತಿಕನಾದ ಮತ್ತಾಯ ಹೀಬ್ರೂ ಕೋಟ್ಸ್ ಅಥವಾ ಹಿಬ್ರಿಯ ಶಾಸ್ತ್ರವಚನಗಳನ್ನು ಈ ಸುವಾರ್ತೆಯಲ್ಲಿ ಹೆಚ್ಚಾಗಿ ಬಳಸಿದ್ದಾನೆ. ಈ ಪರ್ವತ ಪ್ರಸಂಗದ ಮುಖ್ಯ ಸಂದೇಶ ಮಾನವರ ದೈನಂದಿನ ಬದುಕಿನಲ್ಲಿ ಇರಬೇಕಾದ ಹಾಗೂ ಜೀವನಕ್ಕೆ ಬಹಳ ಮಟ್ಟಿಗೆ ಅನ್ವಯಿಸಬೇಕಾಗಿರುವಂಥ ನೈತಿಕ ಮಾನದಂಡಗಳು, ಎಥಿಕಲ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಮಾರಲ್ ಸ್ಟ್ಯಾಂಡರ್ಡ್ಸ್, ಇವುಗಳು ಈ ಸುವಾರ್ತೆಯಲ್ಲಿ ಬರೆಯಲ್ಪಟ್ಟಿದೆ. ಧರ್ಮಶಾಸ್ತ್ರವನ್ನು ಪಾಲಿಸುವಂಥ ಬಾಹ್ಯ ಕ್ರಿಯೆಗಳ ಮೂಲಕ ಮಾತ್ರವಲ್ಲ, ಕ್ರೈಸ್ತ ಜೀವನದಲ್ಲಿ ನೈತಿಕತೆಯಿಂದ ಹೇಗಿರಬೇಕು ಎಂಬಂಥ ಸಂದೇಶವು ಕೂಡ ಸುವಾರ್ತಿಕನ ಉದ್ದೇಶ. ಇಲ್ಲಿ ಮುಖ್ಯವಾಗಿ ಥಿಯೋಲಾಜಿಕಲ್ ಥೀಮ್ಸ್ ಆಫ್ ಬೀಟಿಟ್ಯೂಡ್ಸ್ ಎಂಬುದಾಗಿ ಹೇಳುವಾಗ ಗ್ರೀಕ್ ವರ್ಡ್ ಬಳಸಲ್ಪಟ್ಟಂಥ ಪದ ಮಕಾರಿಯೋಯ್ ಎಂಬುದಾಗಿ ಹೇಳುವಾಗ ಒಂದು ಸಂತೋಷದ ಸ್ಥಿತಿಯನ್ನು ವಿವರಿಸುವಂಥದ್ದು. ಮಾನವ ಯುಗಾಂತರಗಳಲ್ಲಿ ತಾನು ಸಂತೋಷ ಪಡಲು, ಧನ್ಯರಾಗಲು ಅಥವಾ ಆಶೀರ್ವಾದವನ್ನು ಪಡೆಯಲು ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನ ಪಡುತ್ತಾರೆ. ಇನ್ನು ಕೆಲವು ಯವನಸ್ಥರು ದುಶ್ಚಟಗಳಲ್ಲಿ ನಮಗೆ ಸಂತೋಷವಿದೆ, ಆನಂದವಿದೆ ಎಂಬುದಾಗಿ ಪ್ರಯತ್ನಿಸುತ್ತಾ ಇದ್ದಾರೆ. ಅದ್ಯಾವುದು ಕೂಡ ನಿಜವಾದ ಧನ್ಯತೆ ಅಥವಾ ಆಶೀರ್ವಾದವನ್ನು ತರಲಾರದು. ಯೇಸುವಿನ ಮಾರ್ಗದರ್ಶನ, ಇಂದಿನ ಯೇಸುವಿನ ಪರ್ವತ ಪ್ರಸಂಗದಲ್ಲಿ ಬರುವಂಥ ಸಂದೇಶವನ್ನು ನಾವು ಕಿವಿಗೊಟ್ಟು ಕೇಳುವಾಗ, ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬದುಕಿದಾಗ ನಮಗೆ ನಿಜವಾದಂಥ ಸಂತೋಷ, ಆಶೀರ್ವಾದ, ಧನ್ಯತೆಯನ್ನು ಕಾಣಲು ಸಾಧ್ಯ. People have tried to make themselves happy with all sorts of temporary vices, but no avail. Here Jesus gives the guidance for the true permanent happiness in this section of scripture. ಯೇಸುವಿನ ಬೋಧನೆ ಮತ್ತು ತತ್ವಗಳನ್ನು ಹುಡುಕಿದರೆ ಮಾತ್ರ ಆಶೀರ್ವಾದ.
ಮತ್ತು ಈ ಸುವಾರ್ತೆಯ ಒಂದು ಸಾಮಾಜಿಕ ರಚನೆ ಅಥವಾ ಸೋಷಿಯಲ್ ಸ್ಟ್ರಕ್ಚರನ್ನು ನಾವು ನೋಡುವಾಗ ಪರ್ವತ ಪ್ರಸಂಗದ ಸಾಮಾಜಿಕ ರಚನೆಯ ಕುರಿತು ನಮಗೆ ತಿಳಿಸುತ್ತದೆ. ರೋಮ್ ಮತ್ತು ಇತರ ಶಕ್ತಿಶಾಲಿ ರಾಷ್ಟ್ರಗಳಿಂದ ದೀರ್ಘಕಾಲ ಜನರು ದಬ್ಬಾಳಿಕೆಗೆ, ತುಳಿತಕ್ಕೆ ಒಳಗಾದಂಥ ಸಮುದಾಯದವರಾಗಿದ್ದರು. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 3ನೇ ವಚನ, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು ಎಂಬಂಥ ಶ್ರೀ ಮತ್ತಾಯನ ಮಾತು. ದೇ ಆರ್ ಸಿಕ್ ಆಫ್ ಬೀಯಿಂಗ್ ಬುಲ್ಡ್, mocked and taxed into poverty by them the poor. ಇಲ್ಲಿ ಬಳಸಲ್ಪಟ್ಟಂಥ ಪೂರ್ ಅಥವಾ ಬಡತನ ಆಂತರಿಕ ಸ್ಥಿತಿಯನ್ನು ಮತ್ತಾಯ ವಿವರಿಸುತ್ತಾ ಇದ್ದಾನೆ. ಸುವಾರ್ತಿಕ ಶ್ರೀ ಮತ್ತಾಯ ಅಂದಿನ ದಿನದ ಸಾಮಾಜಿಕ ಮತ್ತು ರಾಜಕೀಯ ಹಾಗೂ ಆಧ್ಯಾತ್ಮಿಕ ದಬ್ಬಾಳಿಕೆಗೆ, ಶೋಷಣೆಗೆ ಒಳಗಾದಂಥ ಸಮುದಾಯದವರನ್ನು ಇಲ್ಲಿ ಸುವಾರ್ತಿಕ ವಿವರಿಸುತ್ತಾ ಇದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರು, ಇಂಥ ಸ್ಥಿತಿಯಲ್ಲಿ ಕ್ರಿಸ್ತನ ಬಳಿಗೆ ಅನೇಕರು ಆತನ ಪರ್ವತ ಪ್ರಸಂಗವನ್ನು ಕೇಳಲು ಬಂದಿದ್ದಾರೆ. ಈ ಪರ್ವತ ಪ್ರಸಂಗವನ್ನು ಮಾಡುವಾಗ ಜನರ ಮನಸ್ಸಿನಲ್ಲಿ ಒಂದು ಹೊಸ ಆಲೋಚನೆ ಬಂತು. ಜೀಸಸ್ ಈಸ್ ಎ ನ್ಯೂ ಮೋಸಸ್ ಇನ್ ದಿಸ್ ಗಾಸ್ಪೆಲ್. ಜೀಸಸ್ ಈಸ್ ಎ ನ್ಯೂ ಮೋಸಸ್ ಇನ್ ದಿಸ್ ಗಾಸ್ಪೆಲ್. ಮತ್ತಾಯನ ಸುವಾರ್ತೆಯಲ್ಲಿ ಯೇಸು ಒಬ್ಬ ಹೊಸ ಮೋಶೆಯಂತೆ ಚಿತ್ರಿಸಲಾಗಿದೆ. ಈ ಪರ್ವತ ಬಹುಶಃ ಗ್ರಂಥಕರ್ತನಾದ ಸುವಾರ್ತಿಕನ ಹಿನ್ನೆಲೆಯನ್ನು ನೋಡುವಾಗ ಕಪೆರ್ನೌಮ್ ಎಂಬಂಥ ಸ್ಥಳದ ಹತ್ತಿರವಿತ್ತು ಎಂಬುದಾಗಿ ಅನೇಕರ ವಾದ. ರೋಮ್ ಶಕ್ತಿಶಾಲಿ ರಾಷ್ಟ್ರಗಳಿಂದ ದೀರ್ಘಕಾಲ ದಬ್ಬಾಳಿಕೆಯನ್ನು ಅನುಭವಿಸಿದಂಥ ಜನರು, ತುಳಿತಕ್ಕೆ, ಶೋಷಣೆಗೆ ಒಳಗಾದಂಥ ಜನರು ಯೇಸುವಿನ ಜೊತೆಯಲ್ಲಿ ಬೆಟ್ಟದಲ್ಲಿ ನಿಂತಿದ್ದಾರೆ. ಇನ್ನೊಂದೆಡೆ ಅಧಿಕಾರದಲ್ಲಿರುವವರ ಕಿರುಕುಳ, ಅಪಹಾಸ್ಯ, ಬಡವರಿಗೆ ಕೂಡ ತಿರುಗಿ ಹಾಕುವಂಥದ್ದು, ಜನಸಾಮಾನ್ಯರು ಬೇಸತ್ತು ಬಂದಿದ್ದಾರೆ. ಬಹಳ ಹಿಂದೆಯೇ ಕ್ರೂರ ಈಜಿಪ್ಟ್ ದಬ್ಬಾಳಿಕೆಯಲ್ಲಿ ಗುಲಾಮರಾಗಿದ್ದ ಅವರ ಹೀಬ್ರು ಪೂರ್ವ ಜನರಂತೆ ತಾವು ಇಂದಿನ ಶತಮಾನದ ಜನರು ಕೂತಿದ್ದಾರೆ. ಅಂದು ಫರೋನ ದಾಸತ್ವದಲ್ಲಿ, ಬಂಧನದಲ್ಲಿ, ಶೋಷಣೆಯಲ್ಲಿ ಮೋಶೆಯನ್ನು ಎದುರಿ ನೋಡಿದಂತೆ ಈ ಪರ್ವತ ಪ್ರಸಂಗದಲ್ಲಿ ಯೇಸುವನ್ನು ಬೋಧಿಸುವಾಗ ನಮ್ಮ ಪೂರ್ವಜರಂತೆ ನಾವು ಕೂಡ ಈ ಆಡಳಿತದಲ್ಲಿ, ಶೋಷಣೆ, ದಬ್ಬಾಳಿಕೆಯಲ್ಲಿ ನಾವು ಸಿಲುಕಿಕೊಂಡಿದ್ದೇವೆ. ಅಂದು ಮೋಶೆ ಬಂದಂತೆ ಇಂದು ಕೂಡ ಇದೇ ಪರ್ವತದಲ್ಲಿ ಯೇಸು ಕೂಡ ನಮಗೆ ಮೋಶೆ ಅಂತ ಕಾಣ್ತೇನೆ ಎಂಬುದಾಗಿ ಆ ಜನರು ಭಾವಿಸಿದರು. ಬೈ ದ ಟೈಮ್ ಆಫ್ ದ ಸರ್ಮನ್ ಆಫ್ ದ ಮೌಂಟ್ ಸೀನ್, ಮೆನಿ ಆಲ್ರೆಡಿ ಕನ್ಸಿಡರ್ ದಟ್ ಜೀಸಸ್ ಇಸ್ ಎ ಗ್ರೇಟ್ ಪ್ರಾಫಿಟ್ ಲೈಕ್ ಮೋಸಸ್. ಈ ಪರ್ವತ ಪ್ರಸಂಗದ ದೃಶ್ಯವನ್ನು ನೋಡುವಾಗ ಅನೇಕ ಜನರು ನೊಂದುಕೊಂಡು ಬಂದಿದ್ದಾರೆ, ಅನೇಕರು ದಬ್ಬಾಳಿಕೆಗೆ ಒಳಗಾಗಿದ್ದಾರೆ. ಈ ಸೀನಾಯಿ ಬೆಟ್ಟದಲ್ಲಿ ಹೇಗೆ ಮೋಶೆ ಧರ್ಮಶಾಸ್ತ್ರಗಳನ್ನ ನೀಡ್ತಿದ್ದೋ ಅಂತ ಭರವಸೆ ಯೇಸು ಸ್ವಾಮಿ ನಮಗೆ ಹೊಸ ಕಟ್ಟಳೆಗಳನ್ನು ನೀಡ್ತಾ ಇದ್ದಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರಿಗೆ, ಯೇಸು ಮೋಶೆಯಂತೆ ಆ ಜನರ ಬಳಿಗೆ ಬಂದು ಆತ ತನ್ನ ಬೋಧನೆಯನ್ನು ನೀಡುತ್ತಾ ಇದ್ದಾನೆ. ಅವರ ಅಂತರಿಂದ್ರಿಯದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾನೆ. ಸುವಾರ್ತಿಕ ಮತ್ತಾಯ ಮೋಶೆಯನ್ನು ಕೂಡ ಇಲ್ಲಿ ಪ್ರತಿನಿಧಿಸುತ್ತಾ ಇದ್ದಾನೆ. ಮೋಶೆಯ ಧರ್ಮಶಾಸ್ತ್ರವನ್ನು ರದ್ದುಪಡಿಸಲು ಬರಲಿಲ್ಲ ಎಂಬುದಾಗಿ ಅನೇಕ ಕೋಟ್ಸ್ಗಳನ್ನ ಮತ್ತಾಯ ಬರೀತಾರೆ. ಮೋಶೆಯ ಧರ್ಮಶಾಸ್ತ್ರವನ್ನು ನೆರವೇರಿಸಲು ಈ ಕ್ರಿಸ್ತನು ಬಂದನು ಎಂಬುದಾಗಿ ಸುವಾರ್ತಿಕ ಮತ್ತಾಯ ತಿಳಿಸುತ್ತಾ ಇದ್ದಾನೆ. ಒಂದು ವ್ಯತ್ಯಾಸಗಳಿವೆ. ಮೋಶೆ ದೇವರನ್ನ ಮುಖಾಮುಖಿಯಾಗಿ ನೋಡಿದ, ಕ್ರಿಸ್ತನು ತಾನೇ ದೇವರಾಗಿ ಈ ಲೋಕಕ್ಕೆ ಆತನು ಅವತರಿಸಿದ್ದಾನೆ. ಮೋಶೆ ಇಸ್ರಾಯೇಲರಿಗೆ ಬಿಡುಗಡೆಯನ್ನು ನೀಡಲು ಬಂದ, ಆದರೆ ಕ್ರಿಸ್ತನು ಇಸ್ರಾಯೇಲರಿಗೆ ಮಾತ್ರ ಅಲ್ಲ, ಸರ್ವ ಜನರಿಗೆ, ವಿಶ್ವದ ಮಾನವರಿಗೆ ಅಲ್ವಾ, ಇಡೀ ಮನುಕುಲದ ರಕ್ಷಣೆಗಾಗಿ ಯೇಸು ಆತನು ಈ ಲೋಕಕ್ಕೆ ಇಳಿದು ಬಂದಿದ್ದಾನೆ. ಮೋಶೆ ಮತ್ತು ಯೇಸುವಿನ ನಡುವೆ ಬಹಳ ಅಂತರವಿದೆ, ವ್ಯತ್ಯಾಸಗಳಿವೆ. ಈಜಿಪ್ಟ್ನ ದೃಶ್ಯಗಳನ್ನು ನಿಮಗೆಲ್ಲರಿಗೂ ಗೊತ್ತಿದೆ. ಅಲ್ಲಿ ಯುದ್ಧಗಳು, ಕತ್ತಿ ಅಥವಾ ಸೈನ್ಯ ಬಲದಿಂದ ಜಯವನ್ನು ಸಾಧಿಸಬಹುದು ಎಂಬುದಾಗಿ ಆಚರಿಸ್ತಾ ಇದ್ದಾರೆ. ಯೇಸುವಿನ ಬೋಧನೆ ಅದಲ್ಲ, ಯುದ್ಧ ಅದಲ್ಲ, ಕತ್ತಿಯಿಂದಲ್ಲ, ಬದಲಾಗಿ ಪ್ರೀತಿ, ಕ್ಷಮೆ, ನೆರೆಯವನನ್ನು ಕೂಡ ನೀನು ಪ್ರೀತಿಸು, ನೀನು ಉಪ್ಪಾಗಿರು, ನಿನ್ನ ಲೋಕಕ್ಕೆ ಬೆಳಕಾಗಿರು
ಬೇರೆ ಬೇರೆ ಸಂದೇಶಗಳನ್ನು ತನ್ನ ಸಮುದಾಯಕ್ಕೆ ಆತನು ಬೋಧಿಸುತ್ತಾ ಇದ್ದಾನೆ. ಮೋಶೆ ಯುದ್ಧದಲ್ಲಿ ಹೋರಾಡಿದ. ಕ್ರಿಸ್ತನು ಯಾವ ಯುದ್ಧವಲ್ಲ, ಆತನ ರಾಜ್ಯವೇ ಬೇರೆ. ಆತನ ರಾಜ್ಯದ ಪ್ರೀತಿ, ಕ್ಷಮೆ, ಸಹೋದರತ್ವ, ನೆರೆಯವರನ್ನು ಪ್ರೀತಿಸಿರಿ, ಹೊಸ ದಿಕ್ಸೂಚಿಯನ್ನು ವೈರಿಗಳಿಗಾಗಿ ಪ್ರಾರ್ಥಿಸಿ ಎಂಬುದಾಗಿ ಕೊಡುತ್ತಾ ಇದ್ದಾನೆ. ಧರ್ಮಶಾಸ್ತ್ರ, ಮೋಶೆ ಧರ್ಮಶಾಸ್ತ್ರ ಅಪರಾಧಿಗೆ ಮರಣವನ್ನು ಕೊಡ್ತಾ ಇದ್ರು, ಕಲ್ಲೆಸೆದುಕೊಳ್ತಾ ಇದ್ರು ವ್ಯಭಿಚಾರ ಮಾಡಿದವರಿಗೆ. ಅದೇ ಯೇಸುಸ್ವಾಮಿಯ ಕಾಲ, ಯೇಸುಸ್ವಾಮಿ ಬೋಧನೆ ಮರಣ ಅಲ್ಲ, ಮರಣ ಬದಲಾಗಿ ಕ್ಷಮೆ, ಪ್ರೀತಿ, ಇವುಗಳನ್ನು ಯೇಸುವಲ್ಲಿ ಬೋಧಿಸ್ತಾ ಇದ್ದಾರೆ. ಧರ್ಮಶಾಸ್ತ್ರ ಒಂದು ಕಟ್ಟುಪಾಡಾದರೆ ಇಲ್ಲಿ ಯೇಸುವಿನ ಬೋಧನೆ ಒಂದು ರೀತಿಯಲ್ಲಿ ಮಾನವೀಯ ಕಾರ್ಯಕ್ಕೆ ಹೊತ್ತು ಕೊಡುತ್ತಾ ಇದ್ದಾರೆ. ಅವನ ಸೇವಾ ಜೀವನದಲ್ಲೂ ಕೂಡ ಅನೇಕರು ಶಾಸ್ತ್ರಿಗಳು, ಪರಿಸಾಯರುಗಳು ಯೇಸುವಿಗೆ ವಿರುದ್ಧವಾಗಿ ಮಾತನಾಡಿದ್ರು. ಸಬ್ಬತ್ ದಿನದಲ್ಲಿ ಇದು ಮಾಡಬಾರ್ದು ಎಂಬುದಾಗಿ ಹೇಳಿದ. ಆದರೆ ಆತನು ಮಾಡಿದ್ದೇನು? ಮಾನವೀಯ ಕಾರ್ಯಗಳು. ಹಾಗಾಗಿ ಮೋಶೆಗೂ ಯೇಸುವಿಗೆ ಬಹಳ ವ್ಯತ್ಯಾಸಗಳನ್ನು ಅಲ್ಲಿ ಕಾಣ್ತಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರು, ಸೀನಾಯಿ ಬೆಟ್ಟದಲ್ಲಿ ಮೋಶೆ ಬರುವ ತನಕ ಕಾಯಬೇಕಿತ್ತು. ದೇವರು ಏನು ವಚನ ಕೊಟ್ಟ, ಏನೆಲ್ಲ ಧರ್ಮಶಾಸ್ತ್ರಗಳಿವೆ ಎಂಬುದಾಗಿ. ಆದರೆ ಕಪೆರ್ನೌಮಿನ ಈ ಬೆಟ್ಟದಲ್ಲಿ, ಪರ್ವತ ಪ್ರಸಂಗದಲ್ಲಿ ಯೇಸು ತಾನೇ ನೇರವಾಗಿ ತನ್ನ ಜನರೊಟ್ಟಿಗೆ ಮಾತನಾಡ. ವಾಕ್ಯವು ನೇರವಾಗಿ ಹಳೆ ಒಡಂಬಡಿಕೆಯಲ್ಲಿ ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿತು. ಈ ಹೊಸ ಒಡಂಬಡಿಕೆಯಲ್ಲಿ ಯೇಸುವಿನ ಮಾತುಗಳು, ಯೇಸುವಿನ ವಾಕ್ಯಗಳು ನೇರವಾಗಿ ನಿಮ್ಮ ಹೃದಯಕ್ಕೆ ಅದು ಬೀಳ್ತಾ ಇದೆ. ಹಳೆ ಒಡಂಬಡಿಕೆಯಲ್ಲಿ ದಶಾಜ್ಞೆಗಳು, 10 ಆಜ್ಞೆಗಳು. ಆದರೆ ಸುವಾರ್ತೆಯಲ್ಲಿ ನಾವು 9 ನವ ಧನ್ಯತೆಯ ವಚನವನ್ನು ನೋಡ್ತೇವೆ. ಆ 10ನೇದು ಯಾವುದಾದ್ರೆ ಕ್ರಿಸ್ತನೇ, ನಾನೇ ವಾಕ್ಯವಾಗಿದ್ದೇನೆ. 10ನೇ ವಚನ, ಆತನೇ ಕ್ರಿಸ್ತನೇ ವಾಕ್ಯ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಮುಂದಿನ ದಿನಗಳಲ್ಲಿ ಆ ಪರ್ವತ ಪ್ರಸಂಗದ ಒಂದೊಂದು ಪ್ಯಾಸೇಜ್ನ ಅಥವಾ ಒಂದೊಂದು ವಾಕ್ಯದ ಹಿನ್ನೆಲೆಯಲ್ಲಿ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಮುಂದಿನ ಸಮಯವನ್ನು ಯಾರು ಕೂಡ ವ್ಯರ್ಥ ಮಾಡಬೇಡಿ. ಮುಂದಿನ ಸಂಚಿಕೆಯಲ್ಲಿ ಬನ್ನಿ. ಇಡೀ ಯೇಸು ಸ್ವಾಮಿ ಮಾಡಿದ ಪರ್ವತ ಪ್ರಸಂಗ 5ನೇ ಅಧ್ಯಾಯ, 6ನೇ ಅಧ್ಯಾಯ ಮತ್ತು 7ನೆಯ ಅಧ್ಯಾಯದಲ್ಲಿ ಏನೆಲ್ಲ ನೈತಿಕ ಬೋಧನೆಗಳಿದೆ ಯೇಸುವಿನ ಬೋಧನೆ ಎಂಬುದಾಗಿ ಧ್ಯಾನಿಸೋಣ. ಈ ಧ್ಯಾನ ನಮಗೆ ಹೊಸ ಆಲೋಚನೆಯನ್ನು ತರಲಿ. ಈ ಪರ್ವತ ಪ್ರಸಂಗದ ಬಹಳ ಇತಿಹಾಸದಲ್ಲಿ ಸುಮಾರು 2,000 ವರ್ಷಗಳ ಹಿಂದೆ ಮಾಡಿದಂಥ ಬೋಧನೆ ಇವತ್ತು ಕೂಡ ಪ್ರಸ್ತುತ, ಇವತ್ತು ಕೂಡ ಅರ್ಥಪೂರ್ಣವಾಗಿದೆ. ನಮ್ರತೆ, ಕ್ಷಮೆ, ಪ್ರೀತಿ, ನೆರೆಯವರಿಗಾಗಿ ಪ್ರಾರ್ಥನೆ, ಉದಾರವಾದ ಕಾಳಜಿಯನ್ನು ಯೇಸು ಅಂದು ಆ ಪರ್ವತದಲ್ಲಿ ತನ್ನ ಜನರಿಗೆ ಬೋಧಿಸಿದಂತೆ ನನಗೂ ನಿನಗೂ ಇಂದು ಬೋಧಿಸುತ್ತಾ ಇದ್ದಾನೆ. ನೀನು ಅದೇ ಪ್ರೀತಿಯಲ್ಲಿ ನೆರೆಯವರಿಗಾಗಿ ಪ್ರಾರ್ಥಿಸಬೇಕು. ನಿನಗೆ ಹಿಂಸೆ ಪಡಿಸುವುದಾಗಿ ಪ್ರಾರ್ಥಿಸಬೇಕು. ನೀನು ಭೂಮಿಗೆ ಉಪ್ಪಾಗಬೇಕು, ನೀನು ಭೂಮಿಗೆ ಬೆಳಕಾಗಿರಬೇಕು ಅಲ್ವಾ? ಆತನ ಮಾತು ಇಂದು ಕೂಡ ಪ್ರಸ್ತುತವಾಗಿದೆ. ಮಾತ್ರಲ್ಲದೆ ಅನ್ಯಾಯ, ಸಂಕಟ, ಸಾವಿನಿಂದ ಮುಕ್ತವಾದಂಥ ಜೀವನಕ್ಕೆ ಯೇಸು ಒಂದು ಹೊಸ ಜೀವನವನ್ನು, ಹೊಸ ಮಾರ್ಗವನ್ನು ತನ್ನ ಜೀವನದಲ್ಲಿ ತೋರಿಸಿದಂತೆ ಈ ಪರ್ವತ ಪ್ರಸಂಗ ನಾವು ಹೊಸಬರಾಗೋಣ, ಹೊಸ ಆಲೋಚನೆಯನ್ನು ಬೆಳೆಸಿಕೊಳ್ಳೋಣ. ಯೇಸು ಬೆಟ್ಟದ ಮೇಲೆ ಪ್ರವಚನಗಳು ಮಾಡಿದಂಥ ದೊಡ್ಡ ಭಾಷಣವನ್ನು ಮಾಡಿದಂತೆ ನಮಗೂ ನಿಮಗೂ ಕೂಡ ಒಂದು ದೊಡ್ಡ ಸಂದೇಶವನ್ನು ನೀಡುತ್ತಾ ಇದ್ದಾನೆ ಅಲ್ವಾ? ಆ ಪರ್ವತ ಪ್ರಸಂಗದಲ್ಲಿರುವಂಥ ಆ ನೈತಿಕ ಜೀವನವನ್ನು ಅಳವಡಿಸಿಕೊಳ್ಳೋಣ. ಮುಂದಿನ ವಾರಗಳಲ್ಲಿ ಏನೆಲ್ಲ ಬೋಧನೆಗಳು ಬಂತು. ಇಂದು ನಾನು ಪರ್ವತ ಪ್ರಸಂಗದ ಹಿನ್ನೆಲೆ ಅಥವಾ ಪರಿಚಯವನ್ನು ನಾನು ಮಾಡಿದ್ದೆ. ಮುಂದಿನ ದಿನಗಳಲ್ಲಿ ಆ ಒಂದೊಂದು ವಾಕ್ಯದ ಮೇಲೆ ನಾನು ಧ್ಯಾನವನ್ನು ಮಾಡಲು ಇಷ್ಟಪಡ್ತೇನೆ. ದಯಮಾಡಿ ಎಲ್ಲರೂ ಕೂಡ ಭಾಗವಹಿಸಿರಿ. ಈ ಧ್ಯಾನದ ಭಾಗದಲ್ಲಿ ಅನೇಕ ವಿಚಾರಗಳನ್ನು ನಾವು ಕಲಿಯಬಹುದಾಗಿದೆ. ಅನೇಕ ಸಂಗತಿಗಳನ್ನು ಈ ಒಂದು ಬೈಬಲ್ ಸ್ಟಡಿಯಲ್ಲಿ ಕಲಿಯೋಣ. ಈ ವಾಕ್ಯವು ನಿಮ್ಮನ್ನು ಬಲಪಡಿಸಲಿ. ಅಂದು ಆ ನೊಂದಂಥ ಜನರ ಬಳಿಯಲ್ಲಿ ಯೇಸು ಪರ್ವತದಲ್ಲಿ ನಿಂತಂತೆ ನಿಮ್ಮ ಬಳಿಯಲ್ಲಿ ಯೇಸು ನಿಲ್ತಾನೆ. ಯಾಕೆ ಯೇಸು ಪರ್ವತದಲ್ಲಿ ನಿಲ್ತಾನೆ ಎಂಬುದಾಗಿ ಹೇಳುವಾಗ, ದೇವರು ಕ್ರಿಸ್ತನು ಎತ್ತರದಲ್ಲಿ ನಮ್ಮ ಜೊತೆಗಿದ್ದಾನೆ. ಕ್ರಿಸ್ತನು ನಮ್ಮ ಬಳಿಯಲ್ಲಿ ಆತ ನಿಂತಿದ್ದಾನೆ. ಈ ಪರ್ವತ ಪ್ರಸಂಗ ನಮ್ಮ ಜೊತೆ ಮಾತನಾಡಿ. ಈ ಪರ್ವತ ಪ್ರಸಂಗದ ವಾಕ್ಯಗಳು ನಮ್ಮ ಜೀವನದಲ್ಲಿ ಕಾರ್ಯಗತ ಮಾಡಲಿ. ನಿನ್ನ ವಾಕ್ಯವು ನನ್ನ ಬಾಳಿಗೆ ಬೆಳಕಾಗಿದೆ ದೇವಾ, ಅಂಧಕಾರದ ನಡುಹಾದಿದೆ ಚೈತನ್ಯವ ನೀಡುವುದು. ನಿನ್ನ ವಾಕ್ಯವು ನನ್ನ ಬಾಳಿಗೆ ಬೆಳಕಾಗಿದೆ
ನಿನಗೆ ಸ್ತೋತ್ರ, ದೇವರೇ ನಿನಗೆ ಸ್ತೋತ್ರ, ದೇವರೇ ನಿನಗೆ ಸ್ತೋತ್ರ, ದೇವರೇ ನಿನಗೆ ಸ್ತೋತ್ರ. ಸತ್ಯ ನಿರೀಕ್ಷೆಗೆ ನಿತ್ಯ ಬಾಳ್ವೆಗೆ ದಾರಿಯ ತೋರಿಸು ಸಹಾಯಕ. ಸತ್ಯ ನಿರೀಕ್ಷೆಗೆ ನಿತ್ಯ ಬಾಳ್ವೆಗೆ ದಾರಿಯ ತೋರಿಸು ಸಹಾಯಕ. ಪರಲೋಕದ ಶ್ರೇಷ್ಠ ಭಾಗ್ಯವ, ಪರಲೋಕದ ಶ್ರೇಷ್ಠ ಭಾಗ್ಯವ ದಯಪಾಲಿಸು ದೇವಾ. ನನ್ನ ಭಾಗ್ಯವು ನನ್ನ ಬಾಳಿಗೆ ಬೆಳಕಾಗಿದೆ ದೇವಾ. ಅಂಧಕಾರದ ಕಡುಹಾದಿಲಿ ಚೈತನ್ಯವ ನೀಡುವುದು. ನಿನ್ನ ಬೆಳಕಲ್ಲಿ ನಿನ್ನ ಕಾಣುವೆ, ನಿತ್ಯ ಮಾರ್ಗವ ತ್ಯಜಿಸುವೆ. ವಾಕ್ಯ ಬೆಳಕಲ್ಲಿ ನಿನ್ನ ಕಾಣುವೆ, ನಿತ್ಯ ಮಾರ್ಗವ ತ್ಯಜಿಸುವೆ. ಮುಕ್ತಿದಾಯಕ ಭಕ್ತ ಪಾಲಕ, ಮುಕ್ತಿದಾಯಕ ಭಕ್ತ ಪಾಲಕ ಜಯಘೋಷವ ಅರ್ಪಿಸುವೆ. ನಿನ್ನ ವಾಕ್ಯವು ನನ್ನ ಬಾಳಿಗೆ ಬೆಳಕಾಗಿದೆ ದೇವಾ. ಅಂಧಕಾರದ ಕಡುಹಾದಿಲಿ ಚೈತನ್ಯವ ನೀಡುವುದು. ನಿನ್ನ ವಾಕ್ಯವು ನನ್ನ ಬಾಳಿಗೆ ಬೆಳಕಾಗಿದೆ ದೇವಾ. ಅಂಧಕಾರದ ಕಡುಹಾದಿಲಿ ಚೈತನ್ಯವ ನೀಡುವುದು. ದೇವರೇ ನಿನಗೆ ಸ್ತೋತ್ರ, ದೇವರೇ ನಿನಗೆ ಸ್ತೋತ್ರ, ದೇವರೇ ನಿನಗೆ ಸ್ತೋತ್ರ, ದೇವರೇ ನಿನಗೆ ಸ್ತೋತ್ರ. ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವ್ರೆ, ಮತ್ತಾಯನ ಸುವಾರ್ತೆಯ ಹಿನ್ನೆಲೆಯ, ಮತ್ತಾಯನ ಸುವಾರ್ತೆಯ ಕಾಲಮಾನ, ಇವುಗಳ ಹಿನ್ನೆಲೆಯಲ್ಲಿ ನಾವು ಈ ಸತ್ಯವೇದದ ಧ್ಯಾನವನ್ನು ಪ್ರಾರಂಭಿಸಿದ್ದೇವೆ. ಇಂದಿನಿಂದ ದೇವರ ಮುಂದಿನ ವಾರಗಳಲ್ಲಿ ಇಡೀ ಮತ್ತಾಯನ ಬರೆಸುವಂತೆ 5, 6, 7ನೇ ಅಧ್ಯಾಯಗಳಲ್ಲಿ ಅನೇಕ ವಿಚಾರಗಳನ್ನು ಕಲಿಯುವಂತೆ ನಮಗೆ ಸಹಾಯ ಮಾಡು. ಹಳೆಯ ಒಡಂಬಡಿಕೆಯ ಜನರು ಯಾವ ರೀತಿ ಬಂಧನದಲ್ಲಿ ಶೋಷಣೆಯಲ್ಲಿದ್ದಾಗ ಆ ಮೋಶೆ ಬಂದಂತೆ ಹೊಸ ಒಡಂಬಡಿಕೆಯ ಜನರು ಕೂಡ ದೇವರೇ ಅಂದಿನ ರಾಜಕೀಯ ಒತ್ತಡದಲ್ಲಿ ಸ್ವಾಮಿ ದಬ್ಬಾಳಿಕೆಯಲ್ಲಿ ಸಿಲುಕಿಕೊಂಡು ನೋವು ನಿರಾಶೆಯಲ್ಲಿ ಬರುವವರಿಗೆ ನಿಂತುಕೊಂಡು ನೀನು ನಿನ್ನ ವಾಕ್ಯವನ್ನು ಬೋಧಿಸಿದಂತೆ ನಮ್ಮ ಪರಿಸ್ಥಿತಿಗಳು ಏನೇ ಇದ್ದರೂ ಯೇಸು ನಮ್ಮ ಜೊತೆ ಮಾತನಾಡುತ್ತಾನೆ, ಯೇಸು ನಮಗೆ ಸ್ಪಂದಿಸುತ್ತಾನೆ, ಯೇಸು ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೆ ಎಂಬ ನಂಬಿಕೆಯಲ್ಲಿ ಬಂದಿದ್ದೇವೆ. ಈ ಪರ್ವತ ಪ್ರಸಂಗದಲ್ಲಿ ದೇವರ ಅನೇಕ ವಿಷಯಗಳನ್ನು ನಾವು ಕಂಡುಕೊಂಡಿದ್ದೇವೆ ಸ್ವಾಮಿ. ಮುಂದಿನ ಧ್ಯಾನಗಳಲ್ಲಿಯೂ ಕೂಡ ಇನ್ನು ಅನೇಕ ಸಂಗತಿಗಳನ್ನು ಕಲಿಯಲು ನಮಗೆ ಜ್ಞಾನ ಕೊಡು, ನಮಗೆ ವಿವೇಕವನ್ನು ಕೊಡು. ಈ ಪ್ರಾರ್ಥನೆಯನ್ನು ಕೇಳುವಂಥ ಎಲ್ಲ ವೀಕ್ಷಕರಿಗಾಗಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ಅವರನ್ನು ಅವರ ಕುಟುಂಬಗಳನ್ನು ನೀನು ಆಶೀರ್ವದಿಸಿ ಕೈ ಹಿಡಿದು ನಡೆಸು. ಒಂದು ವೇಳೆ ಕಷ್ಟದಲ್ಲಿ, ತೊಂದರೆಯಲ್ಲಿ, ಅಸೌಖ್ಯದಲ್ಲಿ ಇರುವುದಾದರೆ ಸ್ವಾಮಿ ಅವರಿಗೆ ಆರೋಗ್ಯ ಕೊಡು, ಕೃಪೆ ಕೊಡು ಸ್ವಾಮಿ. ದೇವರೇ ನೀನು ಅವರನ್ನು ನಡೆಸು ಎಂಬುದಾಗಿ ಪ್ರಾರ್ಥಿಸ್ತೇವೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ಸಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ದೇವರೇ, ಆಮೇಲೆ. ನಾವು ಒಟ್ಟಾಗಿ ಕರ್ತನ ಪ್ರಾರ್ಥನೆಯನ್ನು ಏಕ ಮನಸ್ಸಾಗಿ ಅರಿಕೆ ಮಾಡೋಣ. ಪರಲೋಕದ ನಮ್ಮ ತಂದೆಯೇ, ನಿನ್ನ ಪರಿಶುದ್ಧತೆ ಎನ್ನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಹಣದ ಆತನಿಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿ ನಾವು ಕ್ಷಮಿಸುವಂತೆ ನಮ್ಮ ತಪ್ಪನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸಲಿಕ್ಕೆ ಎಂದು ತಪ್ಪಿಸು. ಇದು ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ. ಆಮೇಲೆ ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳ್ರಿ. ಎಲ್ಲ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿ, ದೇವರ ಸಮಾಧಾನ ನಿಮ್ಮ ಆತ್ಮವನ್ನು, ನಿಮ್ಮ ಪ್ರಾಣವನ್ನು ಸುಭದ್ರವಾಗಿ ಕಾಯಲಿ. ತಂದೆ, ಕುಮಾರ, ಪರಿಶುದ್ಧಾತ್ಮನಾದ ದೇವರು
ನಿಮ್ಮನ್ನು ಆಶೀರ್ವದಿಸಿ ಕಾಯಲಿ. ಆಮೇಲೆ